ಹಿಂದಿನ ಕಾಲದಲ್ಲಿ ಆಕಾಶದಲ್ಲಿ ಧೂಮಕೇತು ಕಾಣಿಸಿಕೊಂಡ್ರೆ ಭೂಮಿಯಲ್ಲಿ ಏನೋ ವಿಪತ್ತು ಸಂಭವಿಸುತ್ತದೆ ಎನ್ನುವ ನಂಬಿಕೆ ಇತ್ತು. ಕೆಲವೊಮ್ಮೆ ಕಾಕತಾಳೀಯವಾಗಿ ಸಂಭವಿಸುವ ಘಟನೆಗಳನ್ನು ಆಕಾಶಕಾಯಗಳ ಚಲನವಲನಗಳಿಗೆ ತಾಳೆ ಹಾಕಿ ಜನ ಭಯ ಪಡ್ತಿದ್ರು. ಆದರೆ ಖಗೋಳ ವಿಜ್ಞಾನ ಅಭಿವೃದ್ಧಿಯಾದಂತೆಲ್ಲ ಈ ಭಯಗಳು ಕಡಿಮೆಯಾಗಿ ಅಂತರಿಕ್ಷದ ಬಗ್ಗೆ ಅರಿವು ಹೆಚ್ಚಾಗುತ್ತಿದ್ದಂತೆಯೇ ಜನರಲ್ಲಿ ಭಯ ಕಡಿಮೆಯಾಯಿತು. ಈಗಲೂ ಆಗೊಮ್ಮೆ ಈಗೊಮ್ಮೆ ಆಕಾಶದಲ್ಲಿ ಧೂಮಕೇತುಗಳು ಕಾಣಿಸುತ್ತವೆ. ಕೆಲವು ವರ್ಷಗಳಿಂದ ಆಕಾಶದಲ್ಲಿ ಬರಿಗಣ್ಣಿಗೆ ಯಾವ ಧೂಮಕೇತುವು ಕಾಣಿಸಿಲ್ಲ. ಆದರೆ ಈಗ ಸೌರಮಂಡಲಕ್ಕೆ ಆಗಮಿಸಿರುವ ಧೂಮಕೇತು ಕಣ್ಣಿಗೆ ಕಾಣಿಸದಿದ್ದರೂ ವಿಜ್ಞಾನಿಗಳ ಎದೆಯಲ್ಲಿ ತಲ್ಲಣ ಮೂಡಿಸಿದೆ. ಅನೇಕ ಖಗೋಳ ವೀಕ್ಷಕರಲ್ಲಿ ಭಯ ಉತ್ಪತ್ತಿ ಮಾಡಿದೆ. ಕಾರಣ ಇಷ್ಟೇ. ಮೊದಲು ಧೂಮಕೇತು ಎಂದು ಪರಿಗಣಿಸಲಾಗಿದ್ದ ಅಟ್ಲಸ್ 3I ಒಮ್ಮೊಮ್ಮೆ ಧೂಮಕೇತುವಿನ ತರ ವರ್ತಿಸಿದರೆ ಇನ್ನೂ ಕೆಲವೊಮ್ಮೆ ಅನ್ಯಗ್ರಹದ ನೌಕೆಯಂತೆ ವರ್ತಿಸುತ್ತಿದೆ. ಧೂಮಕೇತುಗಳು ನೈಸರ್ಗಿಕವಾಗಿ ಉತ್ಪತ್ತಿಯಾಗಿರುವ ಆಕಾಶಕಾಯಗಳಾಗಿದ್ದು ಅವುಗಳ ಚಲನವಲನ ಕೂಡ ನಿರ್ದಿಷ್ಟವಾಗಿರುತ್ತದೆ. ಆದರೆ ಕೆಲವೊಮ್ಮೆ ಧೂಮಕೇತುವಿನಂತೆ ಕಾಣುವ ಅಟ್ಲಸ್ 3I ಯಾವುದೋ ಅನ್ಯಗ್ರಹದಲ್ಲಿನ ಜೀವಿಗಳು ನಿರ್ಮಾಣ ಮಾಡಿರುವ ಯಂತ್ರದಂತೆ ವರ್ತಿಸುತ್ತಿದೆ. ಅದು ಈಗ ಸೂರ್ಯನ ಕಡೆ ಹೋಗಿ ವಾಪಸ್ ತನ್ನ ಲೋಕಕ್ಕೆ ಹೋಗುತ್ತಿರುವಂತೆ ಕಾಣುವ ಸಂದರ್ಭದಲ್ಲಿ ಅದು ಬಹಳ ವಿಚಿತ್ರವಾಗಿ ವರ್ತಿಸುತ್ತಾ ವಿಜ್ಞಾನಿಗಳಲ್ಲಿ ಕುತೂಹಲ ಮತ್ತು ಆತಂಕ ಮೂಡಿಸಿದೆ. ಧೂಮಕೇತು ಎಂದರೆ ಅದರ ಬಾಲ ಬಹಳ ಮುಖ್ಯವಾಗಿರುತ್ತದೆ. ಆದರೆ ಈ ಅಟ್ಲಸ್ 3Iನ ಬಾಲ ಕಾಣಿಸುತ್ತಿಲ್ಲ ಮತ್ತು ಅದರೊಳಗಿನಿಂದ ನೀರು ಆವಿ ಹೊರಬರುತ್ತಿದ್ದು ಹಾಗೆ ಅದು ಬಣ್ಣ ಕೂಡ ಬದಲಿಸುತ್ತಿರುವಂತೆ ಕಾಣಿಸುತ್ತಿದೆ. ಹಾಗೆ ಅಟ್ಲಸ್ನ ವರ್ತನೆಯನ್ನು ನೋಡಿದರೆ ಅದು ನಮ್ಮ ಭೂಮಿಯ ಬಗ್ಗೆ ಆಸಕ್ತಿ ತೋರಿಸುತ್ತಿರುವಂತಿದೆ ಎಂದು ಊಹಿಸಲಾಗಿದೆ. ಭೂಮಿಗೆ ಅದು ಅಪ್ಪಳಿಸಬಹುದೇ ಅಥವಾ ಭೂಮಿಯ ಹತ್ತಿರ ಬಂದು ಅದು ಭೂಮಿಯನ್ನು ಪರೀಕ್ಷಿಸಲಿದೆಯೇ ಎಂಬೆಲ್ಲ ಜಿಜ್ಞಾಸೆಗಳು ವಿಜ್ಞಾನಿಗಳಲ್ಲಿ ಹೆಚ್ಚಾಗಿದೆ. ವಿಪರೀತ ವೇಗವಾಗಿ ಸಂಚರಿಸುತ್ತಿರುವ ಅಟ್ಲಸ್ 3I ಆಕಾಶಕಾಯ ಭೂಮಿಗೆ ಏನೂ ಮಾಡದಿರಲಿ ಎಂಬುದಷ್ಟೇ ಹಲವರ ಪ್ರಾರ್ಥನೆಯಾಗಿದೆ.